ಅವಾಗ ನೋಡೋದು ಮೆಕ್ಯಾನಿಕ್ ಶಾಪ್. ಅಲ್ಲಿ ಕಂಪನಿ ಇದೆ, ಅದ್ರ ಮುಂದೆ ಒಂದು ಗುಡ್ಡ ಇದೆ, ಹೊಳೆ ಇದೆ. ಆ ಕಲ್ಲು ಬಂಡೆಕಲ್ಲು ಅಂತ, ಆ ಕಲ್ಲು ಮೇಲೆ ಯಾವಾಗಲೂ ನೋಡ್ತೀನಿ. ಯಾವುದು? ಬಂಡೆಕಲ್ಲು. ಸ್ವಲ್ಪ ಜೋರು ಮಾಡಿದ್ದೀನಿ. ನಂದೇ ಒಂದು 18 ಬೆಕ್ಕೆಲ್ಲ ಹಿಡ್ಕೊಂಡು ಹೋಯ್ತು. ಹೋದ ವಾರದಲ್ಲಿ ಒಂದು ನಾಯಿ ಎತ್ಕೊಂಡು ಹೋಯ್ತು. ಮತ್ತೆ 2-3 ದಿವಸ ಮುಂಚೆ ಅಲ್ಲಿ ರೋಡಿಂದ ಆಚೆ ಒಂದು ಸಣ್ಣದ ಮರಿ ಇತ್ತು, ಇಷ್ಟು ಎತ್ತರ ಇತ್ತು, ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಎಣ್ಣೆ ಹಾಕೊಂಡು ಬೆಂಕಿ ಹಚ್ಚಿ ಸುಟ್ಕೊಂಡು. ಹಾಗಾಗಿ ಅತೃಪ್ತ ಆತ್ಮಗಳು. ಇನ್ನೊಂದಂದ್ರೆ ಮನುಷ್ಯದ ಪ್ರಾಣ ಹೋದ್ಮೇಲೆ ಭೂಮಿಯಲ್ಲಿ ಅದಕ್ಕೆ ಜಾಗ ಇಲ್ಲ, ಅಧಿಕಾರ ಇಲ್ಲ ಭೂಮಿ ಮೇಲೆ ಇರಕ್ಕೆ. ಮಾನ್ಯ ವೀಕ್ಷಕರೇ, ತುಂಬಾ ವಿಶೇಷ ಅಂತ ಹೇಳಿದ್ರೆ ಇಡೀ ಕುದುರೆಮುಖ ಅರಣ್ಯ ಏನಿದೆ ತುಂಬಾ ದಟ್ಟವಾದ ಅರಣ್ಯ. ನಾನು ರಾಜ್ಯದಲ್ಲಿ ಇಂಥ ದೊಡ್ಡ ಅರಣ್ಯ ಪ್ರದೇಶವನ್ನು ನೋಡ್ಲಿಲ್ಲ. ಸರಿ ಸುಮಾರು 10,000-20,000 ಜನ ಈ ವಾಸಿ ಇರ್ತಾರೆ. ಯಾಕಂದ್ರೆ 2,000-3,000 ಜನ ಕೆಲಸಗಾರರೇ ಇರ್ತಾರೆ. ಆ ಸಮಯದಲ್ಲಿ ಬಂದಂಥವ್ರು ರೂಬನ್ ಅವರು ನಂತರ ಇದೇ ಭಾಗದಲ್ಲೇ ಉಳ್ಕೊಂಡು ಬಿಡ್ತಾರೆ. ಇಡೀ ಕುದುರೆಮುಖನೇ ಖಾಲಿ ಆಗುತ್ತೆ. ಅವರು ಕೇವಲ ತಮ್ಮ ಪ್ರಾಣಿ ಪ್ರೀತಿಗೋಸ್ಕರ, ಅಂದರೆ ವಿಶೇಷವಾಗಿ ಭಾಗದಲ್ಲಿ ಅಂದರೆ ಎಲ್ಲ ಮನೆಗಳು ಬಿಟ್ಟು ಹೋಗ್ಬಿಡ್ತಾರೆ ಜನಗಳು. ಆದ್ರೆ ಅವರು ಸಾಕು ಪ್ರಾಣಿಗಳಿರ್ತಾವಲ್ಲ ಅಂತ ಹೇಳಿದ್ರೆ, ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ಅದನ್ನ ನೋಡೋರು ಯಾರು? ಹೀಗಾಗಿ ರೂಬನ್ ಏನು ಮಾಡಿಬಿಡ್ತಾರಂದ್ರೆ, ಅವರು ಆ ನಾಯಿ ಬೆಕ್ಕನ್ನ ಕಾಯ್ಲಿಕ್ಕಂತೆ ಉಳಿತಾರೆ. ಅಂದರೆ ಅದನ್ನು ಸಾಕೋದಕ್ಕೆ, ಆಹಾರ ಕೊಡೋದಕ್ಕಂತ ಅವರು ಉಳ್ಕೊಳ್ತಾರೆ ಈ ಅರಣ್ಯದೊಳಗೆ. ಹೀಗಾಗಿ ನನಗೆ ಅವ್ರ ಅರಣ್ಯ ವ್ಯಾಪ್ತಿ ಹೊರಗಡೆ ಸಿಕ್ಕಿದ್ರು, ಅಲ್ಲಿ ರೋಡಲ್ಲಿ ಸಿಕ್ಕರು ನನಗೆ. ಹೀಗಾಗಿ ಆ ಕಥೆನೆ ಕೇಳೋರ ಹತ್ರ ಬನ್ನಿ. ಅಂದ್ರೆ ಪ್ರಾಣಿಗಳು ಕೂಗೋದು ಮಾತ್ರ ಕೇಳ್ತೀನಿ. ಯಾವ್ಯಾವ ಪ್ರಾಣಿ ಕೇಳ್ತೀರಾ? ಈ ಕಡುಗದೆ ಭಾರಿ ಸೌಂಡು, ಕುರಿ ಅದು ವರ್ಷಕ್ಕೆ ಒಂದ್ಸಲ ಬರ್ತದೆ ಅಷ್ಟೇ. ಯಾವುದು? 1 ತಿಂಗಳು 1.5 ತಿಂಗಳು ಇದ್ದು ಹೋಗ್ಬಿಡು. ಆನೆ ಬರುತ್ತೆ. ಎಲ್ಲಿ ಬರುತ್ತೆ? ಇಲ್ಲಿಗೆ ಬರ್ತದೆ. ಡಿ ಟೈಪ್ ಅಂತ ಒಂದು ಜಾಗ ಇದೆ, ಅಲ್ಲೆಲ್ಲ ಹಲಸಿನ ಹಣ್ಣು ಜಾಸ್ತಿ. ಹಲಸಿನ ಹಣ್ಣೆಲ್ಲ ತಿನ್ನೋಕೆ ಬರ್ತದೆ, ತಿಂದು ಮತ್ತೆ ಹೋಗ್ತದೆ. ಅದೆಲ್ಲ ತಿನ್ಕೊಂಡು ಮತ್ತೆ ಅದು ತನ್ನಷ್ಟೇ ಹೋಗುತ್ತೆ. ಕ್ವಾರ್ಟರ್ಸ್ಗಳು, ದೊಡ್ಡ ದೊಡ್ಡ ಆಫೀಸರೆಲ್ಲ ಅದರಲ್ಲಿ ಆಲ್ಟ್ ಆಗೋದು ಮೊದಲು. ಈಗ ಏನೂ ಇಲ್ವಲ್ಲಿ? ಇವಾಗ ಏನಿಲ್ಲ, ಎಲ್ಲ ಇದಾಗಿ ಹೋಗಿದೆ. ಏನು ಹಾಳು ಬಿದ್ದಿದ್ದು ಮನೆಲ್ಲ, ಎಲ್ಲ ಮನೆ ಹಾಳು ಬಿದ್ದಿದೆ, ಏನೂ ಇಲ್ಲ, ಏನಿಲ್ಲ. ಅದು ಮಾತ್ರ ಸ್ವಲ್ಪ ಓಡಾಡ್ತಾ ಇದ್ದಾರೆ ಜನ. ಬಾಕಿ ಮೇಲೆಲ್ಲ ಇನ್ನೂ ಉಂಟು, ಕ್ವಾರ್ಟರ್ಸ್ ಎಲ್ಲ ಸುಮಾರು ಇದೆ. ಸೆಕ್ಟರ್ 4 ಅಲ್ಲೆಲ್ಲ ಉಂಟು, ಎಲ್ಲ ಹಾಳು ಬಿದ್ದಿದ್ದು. ಇಡೀ ಕುದುರೆಮುಖ ಎಷ್ಟು ವರ್ಷ ಇರುತ್ತೆ ಇದು? ಇಲ್ಲಿ ಒಂದು ಗುಡ್ಡ ಇದೆ, ಇದು ಮುಗಿಸಿ ಬೇರೆ ಗುಡ್ಡಕ್ಕೆ ಶಿಫ್ಟ್ ಆಗೋದ ಥರ ಇದು ಮೂಮೆಂಟ್ ಇತ್ತು. ಇದು ಇಲ್ಲಿಗೆ ಮುಗೀತು. ನೀವು ಎಷ್ಟನೇ ಇಸ್ವಿಗೆ ಬರ್ತೀರಾ ಇಲ್ಲಿಗೆ? ಇಲ್ಲಿ 79ರಲ್ಲಿ ಇಲ್ಲಿ ಬಂದಿದ್ದು. ಇದು ಪ್ರಾರಂಭ ಯಾವಾಗುತ್ತೆ ಗಣಿಗಾರಿಕೆಯಲ್ಲಿ? 76ರಲ್ಲಿ ಗಣಿಗಾರಿಕೆ. ನಿಮ್ಮವ್ರು KGF ಎಂದಿನೇ ಸುಮಾರು ಜನ ಬರ್ತಾರೆ ಇಲ್ಲಿಗೆ? ಅಲ್ಲ, ಎಲ್ಲ ಲ್ಯಾಂಗ್ವೇಜ್ನವರು, ಎಲ್ಲ ಊರಿನವರು ಇದ್ರು ಇಲ್ಲಿ. ಫಾರಿನರ್ಸ್ ಎಲ್ಲ ಇದ್ರಿ ಸ್ಟಾರ್ಟಿಂಗ್. ಆಮೇಲೆ ಎಲ್ಲ ಬಿಟ್ಟು ಬ್ಯಾಂಕ್ ಇತ್ತು, ಆಸ್ಪತ್ರೆ ಇತ್ತು, 4 ಇತ್ತು, ಪೋಸ್ಟ್ ಆಫೀಸ್ ಇತ್ತು, ಮತ್ತು ಫೈರ್ ಸ್ಟೇಷನ್ ಇತ್ತು. ಎಲ್ಲ ಇದ್ದಿದ್ದು ಈ ಥರ ಹಾಳಾಗೋಯ್ತು. ಒಟ್ಟು ಎಷ್ಟು ಜನ ಇದ್ರು ಜನಸಂಖ್ಯೆಯಲ್ಲಿ? ಅಂದರೆ ಇಲ್ಲಿ ಎಂಪ್ಲಾಯಿ 2,000 ಜನ ಇದ್ರು, ಬರೀ ಎಂಪ್ಲಾಯಿ ಮಾತ್ರ. ಮತ್ತು ಅದು ಇನ್ನು ಅವರು ಹೆಂಡತಿ ಮಕ್ಕಳು ಇವರೆಲ್ಲ ಒಂದು 10,000 ಜನ ಇದ್ರು ಕುದುರೆಮುಖದಲ್ಲಿ. ಕುದುರೆಮುಖ ಯಾಕೆ ಬಂತ ಹೆಸರಂತ ಯಾರಾದ್ರೂ ಹೇಳಿದ್ರೆ? ಅಂದರೆ ಇದು ಸ್ಟಾರ್ಟಿಂಗಲ್ಲಿ ಇದು ಊರ ಹೆಸರು ಮಲ್ಲೇಶ್ವರಂ ಅಂತ. ಇಲ್ಲಿ ಈ ಗುಡ್ಡಗಳು ಇದೆಲ್ಲ, ಅದು ಕುದುರೆ ಥರ ಶೇಪ್ ಕಾಣುತ್ತೆ, ಅದಕ್ಕೆ ಕುದುರೆಮುಖ ಅಂತ ಹೆಸರು ಇಟ್ಟಿದ್ರು. ಸೊ 10,000 ಜನ ಇದ್ರು. ಆ 10,000 ಜನ ಹೊರಟೋಗಿ ಎಷ್ಟು ವರ್ಷ ಆಯ್ತು ಈಗ? ಅಂದರೆ ಇದು ಆಗಲೇ ಒಂದು ಆಗಿರ್ಬೋದು, 2005ರಲ್ಲಿ ಕ್ಲೋಸ್ ಆಯಿತು ಕಂಪನಿ ಕ್ಲೋಸ್ ಆದಮೇಲೆ ಹಾಗೆ VRS ಅದು ಇದು ಅಂತ ಹೇಳಿ ಹಾಗೆ ಕಮ್ಮಿ ಆಗ್ತಾ ಬಂದು ಎಲ್ಲರೂ ಹೊರಟೋದ್ರು. ಕೊನೆಗೆ ಉಳಿದವ್ರು ನೀವು ಒಬ್ಬರೇ? ಅಲ್ಲ, ಈಗ ಎಂಪ್ಲಾಯಿ ಒಂದು 7 ಜನ ಇದ್ದಾರೆ. ಬರೀ 7 ಜನ ಅಷ್ಟೇ? ಅದು ಮಂಗಳೂರಿಗೆ ನೀರು ಹೋಗುತ್ತೆ ಅಂತೇಳಿ 7 ಜನ. ಅದು ಈ ಕರೆಂಟ್ ಇದೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ 7 ಜನ ಇದೆ. ಮತ್ತೆ ಯಾರು ಇಲ್ಲ? ಮತ್ತೆ ಲೇಬರ್ಸ್ಗಳು, ಮತ್ತೆ ಅಂಗಡಿನವರು, ಪೊಲೀಸು, ಫಾರೆಸ್ಟ್ನವರು ಇವರೆಲ್ಲ ಇದ್ದಾರೆ. ಬೆಳಗ್ಗೆ ನೀವು ಟೀ ಕಾಫಿ ಕುಡಿಬೇಕಾದ್ರೆ ಅಂದರೆ ಇಲ್ಲೇ ಎಲ್ಲ ನನಗೆ ಎಲ್ಲ ಮಾಡ್ಕೊಳ್ತೀರಾ? ನಿಮ್ಮ ಜೀವನ ನಡೆಸಬೇಕಾದ್ರೆ ಹೇಗೆ ನಡೆಸ್ತೀರಾ? ಅಂದರೆ ನನಗೆ ಅದೇ ಜೀವನ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ದುಡ್ಡು ಅಂದರೆ ಅದೇ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ. ಅದರಲ್ಲಿ ಬರೋದು ಪ್ರಾಣಿಗಳಿಗೆಲ್ಲ ಕೊಡ್ತೀನಿ. ಮೆಕ್ಯಾನಿಕ್ ಕೆಲಸ ಅಂದ್ರೆ ಅದನ್ನು ಇಲ್ಲಿ ಬರೋದೇ ಇಲ್ಲಲ್ಲ ಏನೋ? ಈಗ ಅದೇ ಜನ ಹೋಗ್ಬಿಟ್ರಲ್ಲ, ಎಲ್ಲ ಯಾಕೆ ವಾರಕ್ಕೆ 1-2 ಬರ್ತದೆ ಅಷ್ಟೇ. ಸ್ಕೂಟರ್ ಬರುತ್ತಾ? ರಿಪೇರಿ ಮಾಡಿ? ಇಲ್ಲಿ ಎಲ್ಲ ಸಂಸೆ, ಕಳಸ, ಬಾಳೆಗಲ್ಲು ಈ ಥರ ಊರಿದೆ, ಅಲ್ಲಿಂದ ತಗೊಂಬಂದು ರಿಪೇರ್ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಈ ಕಾಡೊಳಗೆ ನೀವು ಯಾವತ್ತಾದ್ರೂ ಹುಲಿನ ನೋಡಿದ್ರೆ? ಹುಲಿ ಎಲ್ಲಿದೆ? ಹುಲಿ ಉಂಟು, ಅಂದರೆ ಒಂದು 2-3 ಕಿಲೋಮೀಟರ್ ದೂರ ಇರ್ತದೆ. ನೋಡಿದ್ರೆ ಚಿರತೆ ಮಾತ್ರ ಇಲ್ಲಿ
ಯಾವಾಗಲೂ ಇರ್ತದೆ. ಹುಲಿನ ಯಾವ ನೋಡಿದ್ರ? ಮುಂಚೆಲ್ಲ ನಾನು ಇಲ್ಲಿ ಹಲಸಿನ ಹಣ್ಣು ಇದೆಲ್ಲ ತರಕ್ಕೆಲ್ಲ ಹೋಗ್ತಿದ್ದೆ. ಅವಾಗ ನೋಡೋದು ಮೆಕ್ಯಾನಿಕ್ ಶಾಪ್, ಅಲ್ಲಿ ಕಂಪನಿ ಇದೆ. ಅದ್ರ ಮುಂದೆ ಒಂದು ಗುಡ್ಡ ಇದೆ, ಹೊಳೆ ಇದೆ. ಆ ಕಲ್ಲು ಬಂಡೆಕಲ್ಲು ಅಂತ, ಆ ಕಲ್ಲು ಮೇಲೆ ಯಾವಾಗಲೂ ನೋಡ್ತೀನಿ. ಯಾವುದು ಬಂಡೆಕಲ್ಲು? ಏನ್ ಹುಲಿ? ಹುಲಿ ಕೂತ್ಕೊಂಡಿರುತ್ತೆ. ನಿಮ್ಮನ್ನೇನು ಮಾಡ್ಲಿಲ್ಲ? ಇಲ್ಲ. ಚೊಲ ಇಲ್ಲಿ ಯಾವ ಪ್ರಾಣಿ ಯಾರಿಗೂ ಏನು ಮಾಡಿಲ್ಲ ಇಲ್ಲಿ ತನಕ. ಆನೇನು ಏನು ಮಾಡ್ಲಿಲ್ಲ. ಇಲ್ಲ. ಆಮೇಲೆ ಚಿರತೆ? ಚಿರತೆ ಅದೇ ಬಂದರೆ ಈ ನಾಯಿ ಬೆಕ್ಕು, ಅದನ್ನು ಚಿರತೆ ಬಂದ್ರೂ ಕಾಡು ಪ್ರಾಣಿ ಏನು ಮುಟ್ಟಲ್ಲ. ಅದು ಬರೀ ದನ ಕರು ನಾಯಿ ಬೆಕ್ಕು ಇದನ್ನೇ ಹಿಡ್ಕೊಂಡು ತಿಂದು ಹೋಗ್ತದೆ. ನೀವು ಬೆನ್ನತ್ತಿದ್ದೀರಾ ಯಾವತ್ತಾದ್ರು ಚಿರತೆಗೆ? ಸ್ವಲ್ಪ ಜೋರು ಮಾಡಿದ್ದೀನಿ. ನಂದೇ ಒಂದು 18 ಬೆಕ್ಕೆಲ್ಲ ಹಿಡ್ಕೊಂಡು ಹೋಯ್ತು. ಹೋದ ವಾರದಲ್ಲಿ ಒಂದು ನಾಯಿ ಎತ್ಕೊಂಡು ಹೋಯ್ತು. ಮತ್ತೆ 2-3 ದಿವಸ ಮುಂಚೆ ಅಲ್ಲಿ ರೋಡಿಂದ ಆಚೆ ಒಂದು ಸಣ್ಣದ ಮರಿ ಇತ್ತು, ಇಷ್ಟು ಎತ್ತರ ಇತ್ತು, ಅದನ್ನು ಎತ್ಕೊಂಡು ಹೋಗ್ಬಿಟ್ಟು. ಅದಕ್ಕೆ ನೀವು ಕಟ್ಟಿಗೆ ತಗೊಂಡು ಬೆನ್ನತ್ತಿದ್ರಾ? ಅಲ್ಲ, ಜೋರು ಮಾಡೋದು. ರೋಡ್ಗೆ ಹೊಡೆದು ಸೌಂಡು ಬರ್ತದಲ್ಲ ರೋಡಲ್ಲಿ ಹೊಡೆದ್ರೆ, ಅವಾಗ ಸ್ವಲ್ಪ ಜೋರು ಮಾಡ್ಕೊಂಡು ಎದ್ಕೊಂಡು ಜೋರು ಮಾಡಿ ಓಡಿಸೋದು ಅಷ್ಟೇ. ಇದಾದ ಮೇಲೆ ಒಂದು ಪ್ರಶ್ನೆ ಏನು ಕೇಳಬೇಕಂದ್ರೆ, ಇಷ್ಟು ದೊಡ್ಡ ದಟ್ಟ ಅರಣ್ಯದಲ್ಲಿ ನೀವು ಬದುಕ್ತಾ ಇದ್ದೀರಾ, ಅದನ್ನು ನೀವು ಒಬ್ಬರೇ ಇರ್ತೀರಾ? ಹೌದು. 45 ವರ್ಷದಿಂದ ಆ 3 ಜನ? ಅದು 3 ಜನ ಮಾತ್ರ ಆತ್ಮಗಳು. ಅಂದ್ರೆ ಅವ್ರು ಸತ್ತಿದ್ದು ನೇಣು ಹಾಕೊಂಡು? ಹೌದು. ಒಬ್ರು ನೇಣು ಹಾಕೊಂಡ್ರು, ಒಬ್ರು ಎಣ್ಣೆ ಹಾಕೊಂಡು ತೀರೋದ್ರು, ಬೆಂಕಿ ಹಚ್ಚಿ ಸುಟ್ಕೊಂಡು. ಇನ್ನೊಂದು ಹುಷಾರಿಲ್ದಂಗೆ ಇದು ಆಗಿದೆ. ಹಾಗಾಗಿ ಅತೃಪ್ತ ಆತ್ಮಗಳು. ನಿಮ್ಗೆ ಅಮಾಸೆ ಬಂದ್ರೆ ಏನ್ ಅನ್ಸುತ್ತೆ? ಅಮಾವಾಸ್ಯೆ ಬಂದರೆ ಏನು ಇದಿಲ್ಲ, ಇಲ್ಲೇ ಕೂತಿರ್ತೀನಲ್ಲ, ಆಚೋಲ ಅದು ಬರೋದು ಇಲ್ಲೇ ಗೊತ್ತಾಗುತ್ತೆ. ಟಾರ್ಚ್ ಹೊಡೆದ್ರೆ ನನಗೆ ಗೊತ್ತಾಗುತ್ತೆ, ಇಲ್ಲಿ ತನಕ ಬರ್ತದೆ. ಇಲ್ಲಿ ಬಂದು ಆ ಮರ ಈ ಹೋದ ವರ್ಷನೇ ಬಿದ್ದು ಹೋಯ್ತು ಗಾಳಿಗೆ, ಭಾರಿ ದೊಡ್ಡ ಮರ. ಆ ಮರ ಹತ್ರ ಬಂದು ಮತ್ತೆ ವಾಪಸ್ ಹೋಗೋದು. ಆ ಮರ ನೋಡೋಗುತ್ತೆ, ಮರ ನೋಡ್ಲಿಕ್ಕೆ ಬರ್ತದೆ. ಆಮೇಲೆ ಅವನ ಮನೆ ಹಿಂದೆ ಹತ್ರ ಹೋಗುತ್ತೆ, ಮತ್ತೆ ಬೇರೆ ಕಡೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಇನ್ನೊಂದು ಅದೇ ಅಷ್ಟೇ, ಬ್ರಿಡ್ಜ್ ಮೇಲೆ ಕುತ್ಕೊಂಡು, ಬ್ರಿಡ್ಜಿಂದ ಆ ಮನೆ ತನಕ, ಮತ್ತೆ ಹಂಗೆ ವಾಪಸ್ ಅಲ್ಲೇ ತಿರ್ಗಾಡೋದು. ಇನ್ನೊಂದು ಅದು ಅಷ್ಟು ಏನು ಇದಿಲ್ಲ, ಅಂದ್ರೆ ಯಾವಾಗಾದ್ರೂ ಒಂದ್ಸಲ ಕಾಣುತ್ತೆ. ಎಷ್ಟು ಗಂಟೆ ಬರುತ್ತೆ ಅದು ಸೇಮ್ ಟೈಮ್ 12 ಗಂಟೆ, 12 ಕಾಲು 1 ಗಂಟೆ ಒಳಗೆ. ನೀವು ಸುಮ್ನೆ ನೋಡ್ತೀರಾ? ಹೌದು. ಮತ್ತೆ ಏನು ಮಾಡ್ಲಿಕ್ಕೆ ಇದಿಲ್ಲ, ನನ್ನ ಹತ್ರ ಬರೋದೇ ಇಲ್ಲ. ಕರೀದ್ರ ನೀವು ಯಾವತ್ತಾದ್ರು? ಇಲ್ಲ, ಕರೆಯೋದಂತಲ್ಲ, ಕರೆದ್ರು ನಮ್ಮ ಹತ್ರ ಬರಲ್ಲ. ಅದು ಮಾತಾಡಿದ್ರೆ ಯಾವತ್ತಾದ್ರು ಹೇಗಿದೆಯಪ್ಪ ಚೆನ್ನಾಗಿದೆಯಾ ಕೇಳಲಿಲ್ಲ? ಇನ್ನೊಂದಂದ್ರೆ, ಅದು ಮನುಷ್ಯದ ಪ್ರಾಣ ಹೋದ್ಮೇಲೆ ಭೂಮಿಯಲ್ಲಿ ಅದಕ್ಕೆ ಜಾಗ ಇಲ್ಲ, ಅಧಿಕಾರ ಇಲ್ಲ ಭೂಮಿ ಮೇಲೆ ಇರೋಕ್ಕೆ. ಅದಕ್ಕೆ ಮೇಲೆ ಮರದ ಮೇಲೆ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಇರೋದು. ಇದು ಆತ್ಮ ಕುದುರೆ ಮುಖ ಅಂತ. ಸ್ವಲ್ಪ ಜನ ಬೆಟ್ಟದ ಮೇಲೆ ಹತ್ತಿದಾಗ ಸುಮಾರು ವಿಚಿತ್ರ ಘಟನೆಗಳಾಗ್ತಾವಂತೆ ಟ್ರೆಕ್ಕಿಂಗ್ ಹೋದವ್ರಿಗೆ. ಅಂದ್ರೆ ಆ ಥರ ಏನು ಇಲ್ಲ, ಇಲ್ಲಿ ತನಕ ಆ ಥರ ಏನು ಸುದ್ದಿ ಇಲ್ಲ. ಸುಮ್ಮನೆ ಹಾಳು ಬಿದ್ದಿದ್ದು ಮನೆಯೆಲ್ಲ ವಿಡಿಯೋ ಮಾಡ್ಕೊಂಡು ಇಲ್ಲಿ ಹಾಗೆ ಇದೆ ಹೀಗೆ ಇದೆ ಅಂತ ಹೇಳಿ ಸುಮ್ಮನೆ ಅವ್ರಿಗೆ ಏನಂದ್ರೆ ವೈರಲ್ ಆಗ್ಬೇಕಲ್ಲ ಅವ್ರಿಗೆ, ಹಂಗಾಗಿ ಆ ಥರ ಹೇಳ್ತಾರೆ. ಇದು ಮಾತ್ರ ನಿಜ. ಯಾವುದು? ಈಗ ನಾನು ಹೇಳಿದ್ನಲ್ಲ, 100% ನಿಜ. ಅದು 3 ತಿರುಗಾಡೋದು ಇಲ್ಲಿ ಯಾವಾಗಲೂ ನಾನು ಅಮಾವಾಸ್ಯೆ ದಿನ ಖಂಡಿತ ನೋಡ್ತೀನಿ. ಅಮಾವಾಸ್ಯೆ ಅಷ್ಟೇ, ಬೇರೆ ದಿನ ಇಲ್ಲ, ಬೇರೆ ದಿನ ಕಾಣಲ್ಲ. ಅಮಾವಾಸ್ಯೆ ಒಂದೇ ದಿನ, ಅದು ಒಂದು 12 ಗಂಟೆಯಿಂದ 1 ಗಂಟೆ ಒಳಗೆ ಅಷ್ಟೇ ಕಾಣೋದು. ನಿಮಗೆ ಯಾವತ್ತು ಚಿರತೆ ದಾಳಿ ಮಾಡಿಲ್ಲ? ಇಲ್ಲ, ಇಲ್ಲಿ ಬಂದಿದೆ, ಅಂದರೆ ಎದುರಿಸು ಓಡಿಸಿದ್ದೀನಿ ನಾನು. ನಿಮ್ಮ ಪ್ರಕಾರ ಎಷ್ಟು ಚಿರತೆ ಇದೀರಿ ಈ ಕಾಡಲ್ಲಿ? ಚಿರತೆ ತುಂಬ ಇದೆ, ಹುಲಿ ಕಮ್ಮಿ, ಚಿರತೆ ಜಾಸ್ತಿ ಇದೆ. ತಮ್ಮ ಹೆಸರು ಸರ್? ರೂಬನ್. ಹೌದು. ರೂಬನ್ ತಂದೆ ತಾಯಿಗೆ ಎಷ್ಟು ಮಕ್ಕಳು? ಒಟ್ಟು 7 ಜನ. ಎಲ್ಲಿದ್ದಾರೆ ಈಗ? ಇರೋದು 4 ಜನ ಇದೆ. ನಿಮ್ಗಿಂತ ದೊಡ್ಡವರು ಇದ್ರೆ? ಎಲ್ಲರೂ ನನಗಿಂತ ದೊಡ್ಡವರು, ಒಬ್ಬ ಮಾತ್ರ ನನಗಿಂತ ಸ್ವಲ್ಪ ಚಿಕ್ಕ. ಕೊನೆಯದಾಗ ಯಾಕೆ ಈ ನಿರ್ಧಾರ ಮಾಡಿದ್ರ ನಾನು ಒಬ್ಬನೇ ಈ ಕಾಡಲ್ಲಿ ಉಳಿಬೇಕಂತೇಳಿ? ಅಂದರೆ ಅದೇ, ನಾನು ಇಲ್ಲಿ ಉಳಿಬೇಕಾದ್ರೆ ಕಾರಣ ಪ್ರಾಣಿಗಳು. ನನಗೆ ಪ್ರಾಣಿಗಳು ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಸಾಕು ಪ್ರಾಣಿಗಳು. ನಾಯಿ ಬೆಕ್ಕು ಯಾವ್ದೇಳಿ? ನಾಯಿ ಬೆಕ್ಕು. ಮತ್ತು ಇದು ನಾನು ಅರ್ಧದಲ್ಲಿ ಬಿಟ್ಟು ಹೋದರೆ ನನಗೆ ಅದಕ್ಕೆ ದ್ರೋಹ ಮಾಡಿದಂಗೆ ಆಗತ್ತೆ. ಮತ್ತು ದ್ರೋಹ ಮಾಡೋದು ಅದಕ್ಕೋಸ್ಕರ ನಾನು ನನ್ನ ಜೀವ ಇರೋ ತನಕ ಅದನ್ನ ನೋಡ್ಕೋಬೇಕು. ಮದುವೆ ಆಗಲಿಲ್ಲ? ಇಲ್ಲ. ಮತ್ತೆ ನಿಮ್ಮನ್ನ ಯಾರು ಅಬ್ಜೆಕ್ಷನ್ ಮಾಡೋದಿಲ್ವ ಫಾರೆಸ್ಟ್ ಒಳಗೆ ಯಾಕೆ ಇದ್ದೀರಾ ಅಂತೇಳಿ? ಇಲ್ಲ, ಯಾರು ಕೇಳಲಿಲ್ಲ. ಅರಣ್ಯದವ್ರು ಬರಲಿಲ್ಲ? ಅರಣ್ಯ ಇಲಾಖೆಯವರು? ಇಲ್ಲ. ಯಾಕೆ? ಎಲ್ಲರನ್ನು ಒಕ್ಕಲೆಬ್ಸಿದ್ರಲ್ಲ? ಅಂದರೆ ಇನ್ನೂ ಕಂಪನಿ ರನ್ನಿಂಗ್ ಇದೆ, ಹಂಗಾಗಿ ಫುಲ್ ಇದಾದ್ರೆ ಒಂದು ವೇಳೆ ಖಾಲಿ ಮಾಡಿದ್ರು ಮಾಡ್ಬೋದು, ಹೇಳಲಿಕ್ಕೆ ಆಗಲ್ಲ. ನಿಮ್ಗೆ ಇವತ್ತಿನವರೆಗೆ ಏನು ಹೇಳಿಲ್ಲಲ್ಲ? ಎಲ್ಲರಿಗೂ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಇದ್ರ ಮೇಲೆ ಕೂತ್ಕೊಳ್ತೀರ ಒಮ್ಮೊಮ್ಮೆ? ಅಲ್ಲ, ನಾನೆಲ್ಲ ಬೆಕ್ಕು ಇಲ್ಲಿ ಮೇಲೆ ಕೂರ್ತದೆ. ಅಲ್ಲ, ಬೆಕ್ಕು ಅಲ್ಲ, ಅಲ್ಲೇ ಕೂತ್ಕೊಳ್ಳೋದಿಲ್ವ ಯಾವತ್ತು ಇಲ್ಲಿ? ಇಲ್ಲ, ಬೇಸಿಗೆಯಲ್ಲಿ ತುಂಬ ಬಿಸಿಲಲ್ಲ,
ಇಲ್ಲಿ ಮರ ಬೇರೆ ಇದೆ, ಸ್ವಲ್ಪ ನೆರಳಿಗೆ ಇಲ್ಲಿ ಮೇಲೆ ಕೂರ್ತದೆ. ಬೆಕ್ಕನ ಹೌದು.